ಸೊ ಫಸ್ಟ್ ಡೇ ಹಬ್ಬ ಇದ್ರಿಂದ ನಾವು ಸ್ವಲ್ಪ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಕಾಫಿ ಫಾರ್ ಎನರ್ಜಿ ಬೂಸ್ಟರ್ ಆಗಿ ಕಾಫಿ ಯೂಸ್ ಮಾಡಿದೆ ನಾನು. ಆಮೇಲೆ ಬಾಗಿಲು ಬೆಳ್ಕೊಂಡು ಬರೋಣ ಅಂತ ಹೇಳಿ ಬಾಗಿಲನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಸಣ್ಣದಾಗಿ ರಂಗೋಲಿ ಹಾಕಿ ಆಮೇಲೆ ರಂಗೋಲಿ ಹಾಕಿದ್ದು ಮುಗಿಸಿದ ಮೇಲೆ ಮತ್ತೆ ಅರಿಶಿನ ಕುಂಕುಮ ಇಟ್ಟು ಅರಿಶಿನ ಕುಂಕುಮ ಆದಮೇಲೆ ಮತ್ತೆ ಎಲ್ಲ ಆಚೆ ಹಂಗ್ಲ ಕಸ ಎಲ್ಲ ಗುಡಿಸ್ಕೊಂಡು ಅಷ್ಟೊತ್ತಾರ ರಂಗೋಲಿ ಹಾಕಿದೆ. ನನಗೆ ಇದೊಂದೇ ರಂಗೋಲಿ ಹಾಕಕ್ಕೆ ಬರೋದು, ನಂಗೆ ರಂಗೋಲಿ ಎಲ್ಲ ಅಷ್ಟು ಹಾಕಕ್ಕೆ ಬರಲ್ಲ. ನೆಕ್ಸ್ಟು ಎಲ್ಲ ಕಿಚನ್ ಆಮೇಲೆ ಎಣ್ಣೆ ಕಾಯಕ್ಕೆ ಅಂತೇಳಿ ಎಣ್ಣೆ ಕಾಯಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಎಣ್ಣೆ ಕಾಯಕ್ಕೆಲ್ಲ ಹಾಕ್ಸ್ಕೊಂಡು ಎಣ್ಣೆ ಎಲ್ಲ ಫ್ರೆಶ್ ಅಪ್ ಆಗಿ ಎಣ್ಣೆ ಸ್ನಾನ ಮಾಡಿಕೊಂಡು ದೇವರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ದೇವರದ ಬಾಗಿಲಿಗೆ ಸ್ವಲ್ಪ ಸಣ್ಣದಾಗಿ ರಂಗೋಲಿ ಹಾಕ್ಕೊಂಡೆ. ನನ್ನ ಮಗಳು ತುಂಬ ಕ್ಯೂರಿಯಾಸಿಟಿಯಿಂದ ಬಂದಳು. ಕ್ಯೂರಿಯಾಸಿಟಿಯಿಂದ ಅಮ್ಮ ಏನು ಮಾಡ್ತಿದ್ದಾಳೆ ಅಂತಂತೇಳಿ ಫುಲ್ ಪ್ರತಿಯೊಂದನ್ನು ನೋಡಿ ಚೆಕ್ ಮಾಡಿದ್ಲು. ಅದಾದಮೇಲೆ ಒಬ್ಬಟ್ಟಿಗೆ ಕಣ್ಕ ಮಾಡಿಕೊಂಡು ಕಣ್ಕಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕಣ್ಕಾಗೆ ಎಲ್ಲ ಮುಂಚೆನೇ ಎಲ್ಲ ಮಾಡಿಕೊಂಡು ಹೆಲ್ದಿಯಾಗಿರಲಿ ಅಂತೇಳಿ ಚಿರೋಟಿ ರವೆ ಸ್ವಲ್ಪ ಮೈದಾ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ಹಾಕ್ಸ್ಕೊಂಡು ಕಲಿಸ್ಕೊಂಡೆ. ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಾ ಇದ್ದಿತ್ತು. ಆಮೇಲೆ ಪಕ್ಕ ಸಾಂಬಾರಿಗೆಲ್ಲ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆಲ್ಲ ಒಗ್ಗರಣೆ ಆಗ್ತಾ ಇದ್ದಂತೆ ಬೇಳೆ ಎಲ್ಲ ಬೇಯಿಸ್ಕೊಂಡು ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಒಬ್ಬಟ್ಟು ತಟ್ತಾ ಇದ್ದೆ. ಒಬ್ಬಟ್ಟು ತಟ್ಟುವಾಗ ಸ್ವಲ್ಪ ಅದನ್ನೆಲ್ಲ ತುಂಬ್ಕೊಳ್ತಾ ಇದ್ದೆ ಹೂರ್ಣನ. ಇದು ನಮ್ಮ ಅತ್ತೆ ನಾನು ಕಳಿಸಿದ್ದು. ಇದನ್ನು ನಾನು ಕಲ್ತಿದ್ದು 8th ಸ್ಟ್ಯಾಂಡರ್ಡಲ್ಲಿ. ನಮ್ಮ ಮಾವನ ವೈಫು ಅವ್ರು ನನಗೆ ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು. ನನಗೆ ಇದು ನಂಗೆ ಈಗಲೂ ನೆನಪಿದೆ. ಫಸ್ಟ್ ಟೈಮ್ ನಮ್ಮ ಅತ್ತೆ ನನಗೆ ಇದನ್ನ ಹೇಳ್ಕೊಡುವಾಗ ನಂಗೆ ಪ್ರತಿ ಸಲ ಹೂರ್ಣ ನಿಂಗೆ ರುಬ್ತಾ ಇರುವಾಗ ಹೂರ್ಣ ನನಗೆ ಫಿಲಪ್ ಮಾಡ್ತಾ ಇರೋಕೆ ನಂಗೆ ನಮ್ಮ ಅತ್ತೆನೇ ನೆನಪಾಗ್ತಾರೆ. ಇದು ನನಗೆ ನೆಕ್ಸ್ಟ್ ಬಿಸಿ ಬಿಸಿ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಒಬ್ಬಟ್ಟೆಲ್ಲ ರೆಡಿ ಆದಮೇಲೆ ಜಸ್ಟ್ ದೇವ್ರಿಗೆ ನೈವೇದ್ಯ ಕೊಡೋಣ ಅಂದ್ಕೊಂಡೆ. ಇಷ್ಟು ಫಸ್ಟ್ ಟೈಮ್ ಒಬ್ಬಳೇ ಮಾಡಿರೋದಲ್ಲದೆ ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಮಾಡಿರೋದಲ್ಲದೆ ನಮ್ಮ ಮನೆಯವ್ರಿಗೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಚಿತ್ರಾನ್ನ ಬೇಕಿತ್ತು, 2 ಟೈಪ್ಸ್ ಆಫ್ ಪಲ್ಯ ಬೇಕಿತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅಪ್ಪ ನನಗಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ಪಕ್ಕ ಅದನ್ನೂ ಮಾಡಾಕ್ತೀನಿ ನಿಮಗೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಆಮೇಲೆ ದೇವ್ರಿಗೆ ನೈವೇದ್ಯ ಕೊಡೋಣ ಅಂತೇಳಿ ತುಂಬ ಶಾಂತವಾಗಿ ಶಾಂತ ಸ್ವಭಾವದಿಂದ ದೇವರೇ ಈ ವರ್ಷದಿಂದನಾದರೂ ನಮ್ಗೆ ಒಳ್ಳೇದು ಮಾಡಪ್ಪ, ಜಾಸ್ತಿ ಎಲ್ಲ ಕೆಟ್ಟೋರಿಂದ ತುಂಬ ದೂರ ಇಟ್ಬಿಡಪ್ಪ, ನಮಗೆ ಯಾಕೆ ನಮ್ಮ ಕಂಡು ಹುಡ್ಕೊಳ್ತಾ ಇರೋರ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡಪ್ಪ ಅಂತ ಹೇಳಿ ಬೇಡ್ಕೊಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಹೇಳಿ ಇಷ್ಟ ಆಯಿತು. ಹೀಗಿತ್ತು. ಇದು ಜಸ್ಟ್ ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ಥೆರಪಿ ಹತ್ರನೇ ಹೋಗ್ಬಿಟ್ಟು ಮಸಾಜ್ ಥೆರಪಿ ಹತ್ರನೇ ಮಾಡಿಸ್ಕೊಳ್ಳಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಚ್ಕೊಡ್ತೀನಿ, ಇಲ್ಲೆಲ್ಲ ಫುಲ್ ಎಲ್ಲ ಬಾಡಿ ಎಲ್ಲ ಮಸಾಜ್ ಮಾಡೋಕ್ಕಾಗಲ್ಲ ಅಂತ ರೇಗ್ತಾ ಇದ್ದೆ. ಜಸ್ಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ಅಪ್ಲೈ ಮಾಡಿಕೊಡ್ತಿದ್ದೆ. ಎಣ್ಣೆ ಹಚ್ಚೋದಷ್ಟೇ ನನ್ನ ಕೆಲಸ, ಎಲ್ಲ ಮಸಾಜ್ ಮಾಡೋದಲ್ಲ ಅಂತ ಹೇಳ್ತಿದ್ದೆ. ಬೇಕು ಅಂದರೆ ಹೋಗ್ಬಿಟ್ಟು ಹಚ್ಕೊಬನ್ನಿ ಅಂತ ಹೇಳಿದೆ. ನನ್ನ ಮಗಳಿಗೆ ಎಷ್ಟು ಪೊಸೆಸಿವ್ನೆಸ್ ಅಂದರೆ ನಾನು ಹಚ್ತೀನಿ ಅಂತಂತ ಬರ್ತಾ ಇದ್ಲು. ಅವ್ರಿಗೆ ಹಚ್ಚುವಾಗೂ ನಾನು ಹಚ್ತೀನಿ ಅಂತ ಬರ್ತಾಯಿದ್ರು. ಮತ್ತು ನಮ್ಮ ಹಸ್ಬೆಂಡ್ ನನಗೆ ಎಣ್ಣೆ ಹಾಕಿ ಮಸಾಜ್ ಹಾಕುವಾಗೂ ನಾನು ಹಚ್ತೀನಿ ಅಂತಂತ ಬರ್ತಾಯಿದ್ರು. ನನ್ನ ಮಗಳಿಗೆ ಅಷ್ಟು ಪೊಸೆಸಿವ್ನೆಸ್ಸು ಅಥವಾ ನಾನು ಅನ್ನೋದಿತ್ತು ಏನೋ ಗೊತ್ತಿಲ್ಲ, ಇನ್ನೂ ನನಗೆ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಆಗಿಲ್ಲ. ಆದರೂ ಹೊಸ ಮನೇಲಿ ಹೊಸ ಹಬ್ಬ ಮಾಡ್ತಾಯಿದ್ದು, ತುಂಬ ಎಂಜಾಯ್ ಮಾಡ್ತಾಯಿದ್ಲು ನನ್ನ ಮಗಳು. ಅವರಪ್ಪ ನನ್ಗೆ ಹಚ್ತಾ ಇದ್ದಾರೆ ಅಂತ ಹೇಳಿ ನನಗೂ ಬೇಕು ಅಂತ ಹಠ ಮಾಡಿದ್ಲು ಲಕ್ಷ. ಆಲ್ರೆಡಿ ನನ್ನ ಹತ್ರ ಹಚ್ಚಿಸ್ಕೊಂಡಿದ್ಲು ಎಣ್ಣೆನ. ನನ್ಗೆ ಹಚ್ತಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನನಗೂ ಬೇಕು ಅಂತ ಹೇಳಿ ಹಚ್ಚಿದ್ರು. ಅವರಪ್ಪ ಆಯಿತು ಬಾ ಮಗಳೇ ಹಚ್ತೀನಿ ಅಂತ ಹೇಳಿ ಅವ್ರಿಗೂ ಚೆನ್ನಾಗಿ ಮೆಸೇಜ್ ಮಾಡ್ತು. ನಾನು ಈ ಥರ ಎಲ್ಲ ಒತ್ತಿ ಚೆನ್ನಾಗಿ ಎಣ್ಣೆ ಹಚ್ತಾ ಇದ್ರೆ ಬೇಡ ಅಂತ ಅಂತಿದ್ಲು, ಅಳ್ತಾ ಇದ್ಲು. ಅಪ್ಪನ ಹತ್ರ ನೋಡಿ ಎಷ್ಟು ಸಮಾಧಾನದಿಂದ ಸುಮ್ಮನೆ ಹಚ್ಕೊಳ್ತಾ ಇದ್ದಾಳೆ. ಸೊ ನಾನಲ್ಲಿ ನೀವು ಎಷ್ಟೊತ್ತಿಗಾದರೂ ಹಚ್ಕೊಳ್ಳಿ, ಅಪ್ಪ ಮಗಳು ನಿಧಾನಕ್ಕೆ ಆಟಾಡ್ಕೊಂಡು ಏನು ತರಲೆ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ಫಸ್ಟ್ ನನಗೆ ಹಚ್ಕೊಡಿ, ಇಲ್ಲ ಅಂದರೆ ನಾನು ಇನ್ನೂ ಅಡುಗೆ ಮಾಡಬೇಕು, ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಹಬ್ಬದ ಅಡುಗೆ ಮಾಡೋದಾದರೆ ಸುಮ್ಮನೆ ಅಲ್ಲ. ಅದರಲ್ಲೂ ಫಸ್ಟ್ ಟೈಮ್ A to Z ನಾನೇ ಒಬ್ಬಟ್ಟು ಮಾಡೋದಿತ್ತು. ಲಾಸ್ಟ್ ಹಬ್ಬದಲ್ಲೆಲ್ಲ ಅತ್ತೆ ಮತ್ತು ಅಮ್ಮನ ಜೊತೆ ಎಲ್ಲ ಮಾಡಿ ಎಲ್ಲ ಅಭ್ಯಾಸ ಇತ್ತು, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ. ಈ ಸಲ ನಾನೇ ಫಸ್ಟ್ A to Z ಇಂದ ಒಬ್ಬಟ್ಟು ಮಾಡೋದು ಅಂದರೆ ಇಟ್ಸ್ ನಾಟ್ ಈಸಿ. ಸೊ ಯೂಟ್ಯೂಬಿಂದ ನಾನು ನೋಡಿ ಕಲಿತಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯೂಟ್ಯೂಬ್ ವಿಡಿಯೋಸ್ ನೋಡಿಬಿಟ್ಟು ಒಬ್ಬಟ್ಟು ಮಾಡೋಣ ಅಂತೇಳಿ ಫಸ್ಟ್ ಹಬ್ಬದ ಊಟ ಮಾಡ್ತಾ ಇರೋದು ನಾನು. ಇದೇ ಫಸ್ಟ್ ಟೈಮ್ ಹಬ್ಬದ ಊಟ ಟ್ರೈ ಮಾಡಿದ್ದು, ಅದು ಚೆನ್ನಾಗೇ ಬಂತು.
ಆ ಮನೆಯವ್ರಂತೂ ಮಸಾಜ್ ಮಾಡಿ ಅಂತ ಹೇಳಿದ ತಕ್ಷಣನೇ ಅವ್ರಿಗೇನು ಫುಲ್ ಹಂಗೆ ಈ ಸಲೂನಲ್ಲಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ರು. ಬಟ್ ಚೆನ್ನಾಗೇ ಮಾಡಿದ್ರು. ಅಂದರೆ ಸ್ವಲ್ಪ ತುಂಬ ನೋವಾಯಿತು ನನಗೆ ಎಲ್ಲ ತಲೆಯಲ್ಲೆಲ್ಲ. ಒಂದು ಸ್ವಲ್ಪ ನೋವು, ಒಂದು ಸ್ವಲ್ಪ ರಿಲ್ಯಾಕ್ಸ್ನೂ ಆಯಿತು. ತುಂಬ ದಿನದ ಮೇಲೆ ಈ ಥರ ಮಸಾಜ್ ಮಾಡಿಸ್ಕೊಂಡಿದ್ದು ನಾನು. ಅವರು ತುಂಬ ಬ್ಯುಸಿ ಇದ್ದರು. ಸೊ ಹಬ್ಬ ಅಂತ ಬಂದರೆ ಫ್ಯಾಮಿಲಿ ಟೈಮ್ ಕೊಡಬೇಕು ಅಂತ ಹೇಳಿದ್ದೆ ನಾನು. ಎಲ್ಲ ಜೊತೆಲೇ ಎಣ್ಣೆ ಹಚ್ಕೋಬೇಕು ಅಂತ ಹೇಳಿ ಫಸ್ಟ್ ಯುಗಾದಿ ಹಬ್ಬ ನಾವು ನಮ್ಮ ಫ್ಯಾಮಿಲಿ ಅಷ್ಟೇ ಮಾಡ್ತಾ ಇರೋಂಥ ಫಸ್ಟ್ ಹಬ್ಬ ಇದು. ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಪ್ರತಿಯೊಂದೂ ಸಮೇತ ನಾನೇ ಪೇಷನ್ಸ್ ತೊಗೊಂಡು ಮಾಡ್ತಾ ಇದ್ದಿದ್ದು ಹಬ್ಬ ಇದು. ಅದರಲ್ಲೂ ನನ್ನ ಯಜಮಾನರು ಅವರು ಹಬ್ಬದಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಥ್ಯಾಂಕ್ ಗಾಡ್ ನಾನು ಮುಂಚೆನೇ ಹೇಳಿಬಿಟ್ಟು ಎಲ್ಲ ಇರಲೇಬೇಕು, ಹಿಂಗೆಲ್ಲ ಮಾಡಬೇಕು, ನಾನು ಹೇಳಿದ್ದೆಲ್ಲ ತಂದುಕೊಡ್ಬೇಕು ಅಂತೇಳಿ ಫಸ್ಟ್ಗೆ ಕಂಡೀಷನ್ಸ್ ಹಾಕ್ಬಿಟ್ಟಿದ್ದೆ. ಅವರು ಅದೇ ಥರ ನಡ್ಕೊಂಡ್ರು ಕೂಡ. ಅವರು ಒಂದು ಸ್ವಲ್ಪ ತಮಾಷೆನೇ ಜಾಸ್ತಿ. ಸೊ ಅವಾಗ ಹಚ್ಚುವಾಗ ಸ್ವಲ್ಪ ಅದರಲ್ಲೆಲ್ಲ ಬೇವಿನ ಸೊಪ್ಪಿರುತ್ತಲ್ಲ ಅದೆಲ್ಲ ತೊಗೊಂಡು ಮುಖಕ್ಕೆ ಹಾಕ್ಕೊಂಡು ಉಜ್ಜಿಬಿಟ್ರು. ಆಗ ನನ್ನ ಮಗಳು ಅಂತೂ ಫುಲ್ ಬೇಡ 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 ಅಮ್ಮಂಗೇನಾಯಿತು ಅಂತೇಳಿ ಫುಲ್ ಶಾಕಲ್ಲಿದ್ಲು. ಮಾಡಬೇಡಿ ಆ ಥರ ಮಾಡಬೇಡಿ ಅಂತೇಳಿ ಅಪ್ಪಂಗೆ ರೇಗ್ತಾ ಇದ್ಲು. ಆಮೇಲೆ ನನಗೂ ಒಂಥರ ಇರಿಟೇಟು, ಒಂಥರ ಮಜಾ. ಎಲ್ಲ ಫುಲ್ ಬೇವಿನ ಸೊಪ್ಪಿಂದೆಲ್ಲ ಹಾಕ್ಕೊಂಡು ಒಂಥರ ಚುಚ್ಚೋ ಥರ ಆಗ್ತಾಯಿತ್ತು. ಹಾಕ್ಕೊಂಡು ಉಜ್ಜಿಬಿಟ್ರು. ಮುಖ ಎಲ್ಲ ರೆಡ್ ಆಗಿಬಿಡ್ತು ನನಗೆ. ಬರೀ ಹಬ್ಬದಲ್ಲಿ ಅಷ್ಟೇ ಅಲ್ಲ ಎಣ್ಣೆ ಸ್ನಾನ ಮಾಡೋದು. ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಎಣ್ಣೆ ಆಗ್ತಾ ಇರಬೇಕು. ಸೊ ಆಗ್ತಾ ಇದ್ದಾಗ ಮಾತ್ರ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ. ನಾನು ಜಾಸ್ತಿ ಎಲ್ಲ ವೀಕ್ಲಿ ಒನ್ಸ್ ಅಂತೂ ಎಣ್ಣೆ ಸ್ನಾನ ಮಾಡೇ ಮಾಡ್ತೀನಿ. ಬಟ್ ಇದು ಮಾತ್ರ ತುಂಬ ಸ್ಪೆಷಲ್. ಯಾಕಂದರೆ ಎಲ್ಲರೂ ಸೇರಿಕೊಂಡು ಜೊತೆಲೇ ಕೂತ್ಕೊಂಡು ಮಾಡೋದು ಇರೋದು ತುಂಬ ಒಂಥರ ಸ್ಪೆಷಲ್ ಅನಿಸ್ತು ನನಗೆ. ನಾವೆಲ್ಲ ಒಂದೇ ಸಲ ಸೇರಿಕೊಂಡು ಮಗಳು ಅಪ್ಪ ಮತ್ತು ಮಗಳು ಅಪ್ಪನ ಬಾಂಡಿಂಗ್ ತುಂಬ ತುಂಬ ಜೋರೇ. ಅದು ಹೇಳೋಕ್ಕಾಗೋದಿಲ್ಲ ಮಗಳು ಅಪ್ಪನ ಬಾಂಡಿಂಗ್. ಸೊ ನಮಗೆ ಅದೊಂದು ಎಲ್ಲರಿಗೂ ಟೈಮ್ ಸಿಗೋಂಥದ್ದು ತುಂಬ ಸ್ಪೆಷಲ್ ಆಗಿ ಸೊ ಇತ್ತು. ಕೇರ್ ಮಾಡ್ಕೊಳ್ಳೋರು ವೀಕ್ಲಿ ಒನ್ಸ್ ಅದನ್ನು ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಆಗ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅವಾಗ. ಆಮೇಲೆ ಸ್ನಾನ ಮಾಡಿಕೊಂಡು ನಾನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರನ್ನೆಲ್ಲ ತೊಳೆದು ಬಾಗಿಲೆಲ್ಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿ ಅಂದರೆ ನನಗೆ ಅಷ್ಟೇನು ರಂಗೋಲಿ ಎಲ್ಲ ದೊಡ್ಡದಾಗೆಲ್ಲ ಹಾಕಕ್ಕೆ ಬರಲ್ಲ. ಜಸ್ಟ್ 2 ಎಲೆ ಬಾಗಿಲಿಗೆ ಹಾಕ್ತೀನಿ. ಆಮೇಲೆ ಒಂದು ನಕ್ಷತ್ರ ಸಣ್ಣದಾಗಿ ಹಾಕ್ತೀನಿ ಅಷ್ಟೇ ನನಗೆ. ಆಮೇಲೆ ಮತ್ತೆ ಎಲ್ಲ ಕಣ್ಕ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬೇಗ ಬೇಗ ಕಣ್ಕ ರೆಡಿಯಾಗಿ ಅದು ತುಂಬ ಚೆನ್ನಾಗಿ ನೆಂದರೆ ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತ್ಕೊಂಡೆ. ಅದು ನೆನೆಯಕ್ಕೆ ಬಿಟ್ಬಿಟ್ಟು ಹಾಗೆ ಸಂಬರ್ಗೆಲ್ಲ ಫಸ್ಟ್ ಸಂಬರ್ಗೆ ರೆಡಿ ಮಾಡಿಕೊಂಡು ಆಮೇಲೆ ಒಬ್ಬಟ್ಟೆಲ್ಲ ಬೇಳೆನ ಎಲ್ಲ ರೆಡಿ ಆಗಿತ್ತು ನಂದು ಆಲ್ರೆಡಿ. ಒಬ್ಬಟ್ಟು ಫಾರ್ ದಿ ಫಸ್ಟ್ ಟೈಮ್ ಒಬ್ಬಟ್ಟನ್ನ ನಾನು ಮಾಡ್ತಾ ಇರೋದು. ಸೊ ನನಗೆ ತುಂಬ ಪ್ರೌಡ್ ಆಯಿತು. ನಾನು ಇಲ್ಲಿ ಒಬ್ಬಟ್ಟು ಬೇಳೆ ತೊಗೊಂಡಿದ್ದು ಕಡಲೆಬೇಳೆ. ಸೊ ಕಡಲೆಬೇಳೆ ಸ್ವಲ್ಪ ತೊಗೊಂಡಿದ್ದೆ. ಆಮೇಲೆ ಮತ್ತೆ ನಾರ್ಮಲ್ ಬೇಳೆ ಸಾಂಬಾರು ಮಾಡ್ತಾರಲ್ಲ ದಾಲ್ ಅದು ತೊಗೊಂಡಿದ್ದೆ. ಸೊ ಒಬ್ಬಟ್ಟು ಮಾತ್ರ ಕಿತ್ತೋಗ್ಲಿಲ್ಲ, ಏನೂ ಆಗಲಿಲ್ಲ. ಎಷ್ಟು ಸೂಪರಾಗಿ ಬಂತು ಅಂದರೆ ಸಖತ್ತಾಗಿ ಬಂದಿತ್ತು. ನಾನು ಕಣ್ಕ ಹಿಟ್ಟಿಗೂ ಸಮೇತ ಹೆಲ್ದಿಯಾಗಿರಲಿ ಅಂತೇಳಿ ಚಿರೋಟಿ ರವೆಲ್ಲನೇ ಕಲಿಸಿದ್ದೆ. ಆಮೇಲೆ ಎಲ್ಲ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಸಖತ್ತಾಗಿ ಬಂತು ಒಬ್ಬಟ್ಟು ಮಾತ್ರ. ನನಗಂತೂ ಸಖತ್ ಪ್ರೌಡ್ ಆಯಿತು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ ಹೇಳಿ. ಆಮೇಲೆ ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿ ಫಸ್ಟು ದೇವ್ರಿಗೆ ಎಡೆ ಕೊಟ್ಬಿಡೋಣ ಅಂತ ಹೇಳಿ ದೇವ್ರಿಗೆ ರೆಡಿ ಮಾಡ್ತಾ ಇದ್ದೆ. ದೇವ್ರಿಗೆ ಎಡೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ. ಸೊ ದೇವ್ರ ಪೂಜೆ ಎಲ್ಲ ಆಗಿತ್ತು. ಸೊ ನೆಕ್ಸ್ಟ್ ಎಲ್ಲ ದೇವ್ರಿಗೆ ಎಡೆ ಕೊಟ್ಟು ಆಮೇಲೆ ಎಲ್ಲ ಇವ್ರಿಗೆಲ್ಲ ಫಸ್ಟ್ ಬೆಳಗ್ಗೆಲ್ಲ ಬ್ರೇಕ್ಫಾಸ್ಟ್ ಅಂತೂ ನಾನು ಕೊಟ್ಟೇ ಇರಲಿಲ್ಲ. ಸೊ ಒಂದು ಸ್ವಲ್ಪ ಹಬ್ಬದ ಅಡುಗೆನೇ ಕಾಯ್ಕೊತ ಕೂತಿರ್ಲಿ ಅಂತ ಹೇಳಿ ಇವ್ರಿಗೆ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಬ್ರೇಕ್ಫಾಸ್ಟ್ನ. ಹಬ್ಬದ ಅಡುಗೆನೇ ಬೇಗ ನಾನು ವಿತಿನ್ 10 o'clock ಪೂಜೆ ಆ್ಯಂಡ್ ಹಬ್ಬದ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ. ಇದು ಜಸ್ಟ್ ಫಸ್ಟ್ ಡೇನೇ ನಾವು ಒಬ್ಬಟ್ಟು ಮಾಡ್ತೀವಿ. ಸೊ ಈ ಕಡೆ ಎಲ್ಲ ಸೆಕೆಂಡ್ ಡೇ ಎಲ್ಲ ನಮ್ಮ ಮೈಸೂರು ಕಡೆ ಆಗಿಂದ ಬಾಡೂಟ ಇರುತ್ತೆ. ಇದು ನಮ್ಮ ಫಸ್ಟ್ ಡೇ ಹಬ್ಬ ಆಗಿತ್ತು.